ನಾವು ಸಂಪೂರ್ಣವಾಗಿ ಕಾಗದದಿಂದ ಮಾಡಿದ ಗಲಭೆಯ ನಗರ ದೃಶ್ಯವನ್ನು ನೋಡುತ್ತೇವೆ. ಕಟ್ಟಡಗಳು, ಬೀದಿಗಳು ಮತ್ತು ಜನರನ್ನು ಸಹ ಸೂಕ್ಷ್ಮವಾದ ಮಡಿಕೆಗಳು ಮತ್ತು ಸಂಕೀರ್ಣವಾದ ಕ್ರೀಸ್ಗಳಿಂದ ರಚಿಸಲಾಗಿದೆ. ನಗರಕ್ಕೆ ಜೀವ ತುಂಬುತ್ತಿದ್ದಂತೆ ಕಾಗದದ ಸದ್ದು ಗಾಳಿ ತುಂಬುತ್ತದೆ. ಪ್ರತಿ ಮೂಲೆ, ಪ್ರತಿ ಆಕೃತಿ ಮತ್ತು ಪ್ರತಿಯೊಂದು ಪಿಸುಮಾತುಗಳನ್ನು ಕಾಗದದಿಂದ ರಚಿಸಲಾದ ಇತರ ನಗರಗಳಿಗಿಂತ ಭಿನ್ನವಾಗಿ ಜೀವನವು ಸೂಕ್ಷ್ಮವಾದ ಸರಳತೆಯಿಂದ ಬೀಸುತ್ತಿತ್ತು. ಇದು ಸೃಷ್ಟಿಯಿಂದ ಹುಟ್ಟಿದ ಜಗತ್ತು. ಕಲಾವಿದರು ಕೇವಲ ಶಾಯಿ ಅಥವಾ ಕಲ್ಪನೆಯ ಮಡಿಕೆಯೊಂದಿಗೆ ಜೀವನವನ್ನು ತಂದ ಸ್ಥಳವಾಗಿದೆ. ಕೇಲ್ ಎಂಬ ಯುವ ಕಲಾವಿದ ಪೇಪರ್ ಈಸೆಲ್ ಮೇಲೆ ಚಿತ್ರಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ಅವನು ತನ್ನ ಚಿಕ್ಕ ಮೇಲ್ಛಾವಣಿಯ ಸ್ಟುಡಿಯೋದಿಂದ ನಗರವನ್ನು ನೋಡುತ್ತಾನೆ. ಕೈಲ್ ತನ್ನ ಸ್ಟಾಕ್ನಿಂದ ಖಾಲಿ ಹಾಳೆಯನ್ನು ಹೊರತೆಗೆಯುತ್ತಾನೆ. ಇದು ಪ್ರಾಚೀನವಾದುದು, ಅವನು ಮೊದಲು ನೋಡಿದಕ್ಕಿಂತ ಪ್ರಕಾಶಮಾನವಾಗಿದೆ. ಆದರೆ ಒಂದು ದಿನ ಕೇಲ್ ಯಾವುದೋ ವಿಚಿತ್ರವಾದ ಮೇಲೆ ಎಡವಿ ಬಿದ್ದನು. ಇತರರಿಗಿಂತ ಭಿನ್ನವಾದ ಖಾಲಿ ಹಾಳೆ. ಅದರ ಮೇಲ್ಮೈ ನಯವಾದ, ಬಹುತೇಕ ಹೊಳೆಯುತ್ತಿತ್ತು, ಆದರೆ ಅವರು ಕಾಗದವನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ. ಕೇಲ್ ಹಾಳೆಯ ಮೇಲೆ ಸೆಳೆಯಲು ಪ್ರಯತ್ನಿಸುತ್ತಾನೆ, ಆದರೆ ಶಾಯಿ ಅಂಟಿಕೊಳ್ಳುವುದಿಲ್ಲ. ನಿರಾಶೆಗೊಂಡ ಅವನು ಅದನ್ನು ವಿವಿಧ ಆಕಾರಗಳಲ್ಲಿ ಮಡಚುತ್ತಾನೆ, ಆದರೆ ಕಾಗದವು ಬಾಗುವುದಿಲ್ಲ ಮತ್ತು ಮೊಂಡುತನದಿಂದ ಚಪ್ಪಟೆಯಾಗಿರುತ್ತದೆ. ಕೇಲ್ ಆತಂಕಕಾರಿಯಾದದ್ದನ್ನು ಗಮನಿಸುತ್ತಾನೆ. ಖಾಲಿ ಹಾಳೆಯು ವಿಸ್ತರಿಸಲು ಪ್ರಾರಂಭಿಸುತ್ತದೆ, ಅವನ ಸ್ಟುಡಿಯೋದ ಭಾಗಗಳನ್ನು ಅಳಿಸಿಹಾಕುತ್ತದೆ. ಈಸೆಲ್ ಶೂನ್ಯವಾಗಿ ಕಣ್ಮರೆಯಾಗುತ್ತದೆ. ಛಾವಣಿಯು ಅವನ ಕಾಲುಗಳ ಕೆಳಗೆ ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ. ಕೈಲ್ ತನ್ನ ಇಚ್ಛೆಯನ್ನು ಹಾಳೆಯ ಮೇಲೆ ಹೇರಲು ಹೆಚ್ಚು ಪ್ರಯತ್ನಿಸಿದನು. ಕಾಗದವು ಹೆಚ್ಚು ಬೆಳೆಯಿತು ಮತ್ತು ಕಾಗದವು ಅದರ ಹಾದಿಯಲ್ಲಿರುವ ಎಲ್ಲವನ್ನೂ ಕಣ್ಮರೆಯಾಗಲು ಪ್ರಾರಂಭಿಸಿತು. ಅವನ ರೇಖಾಚಿತ್ರಗಳು, ಅವನ ಸ್ಟುಡಿಯೋ ಮತ್ತು ಶೀಘ್ರದಲ್ಲೇ ಕೆಳಗಿನ ಬೀದಿಗಳು ಖಾಲಿ ಶೂನ್ಯವಾಗಿ ಕಣ್ಮರೆಯಾಗಲಾರಂಭಿಸಿದವು. ಕಟ್ಟಡಗಳು ಕಾಗದದ ಬಿಳಿ ಬಣ್ಣಕ್ಕೆ ಕುಸಿಯುತ್ತಿರುವಾಗ ಕೇಲ್ ಕರಗುತ್ತಿರುವ ನಗರದ ಮೂಲಕ ಸಾಗುತ್ತಾನೆ. ಕೇಲ್ ಈಗ ತನಗಿಂತ ದೊಡ್ಡದಾಗಿ ಬೆಳೆದಿರುವ ವಿಸ್ತರಿಸುವ ಖಾಲಿ ಹಾಳೆಯ ಮೇಲೆ ಹಿಡಿತದಿಂದ ಹೆದರಿದನು. ಕೇಲ್ ಭಯಭೀತನಾಗಿರುತ್ತಾನೆ ಮತ್ತು ಕಾಗದವನ್ನು ಹೇಳಲು ಪ್ರಾರಂಭಿಸುತ್ತಾನೆ. ನಿಲ್ಲಿಸು, ದಯವಿಟ್ಟು ನಿಲ್ಲಿಸಿ. ಬಿಳಿಯ ವಿಶಾಲವಾದ ವಿಸ್ತಾರದಲ್ಲಿ ಕೇಲ್ ಏಕಾಂಗಿಯಾಗಿ ನಿಂತಿದ್ದಾನೆ. ಇಡೀ ಪೇಪರ್ ಸಿಟಿಯನ್ನು ಅಳಿಸಲಾಗಿದೆ. ಈಗ ಅದರ ಏಕೈಕ ಕೇಲ್ ಮತ್ತು ದೊಡ್ಡ ಖಾಲಿ ಬಿಳಿ ಹಾಳೆ. ಕೇಲ್ ಸುತ್ತಲಿನ ಇಡೀ ಪ್ರಪಂಚವು ಶೂನ್ಯವಾಗಿ ಆದರೆ ಬಿಳಿಯಾಗಿದ್ದಾಗ ಕೇಲ್ ಅಂತಿಮವಾಗಿ ನಿಲ್ಲಿಸಿದರು.
ಅವರು ಖಾಲಿ ಕಾಗದದ ವಿರುದ್ಧ ಹೆಚ್ಚು ಹೋರಾಡಿದರು. ಅದು ಅವನ ಸುತ್ತಲಿನ ವಸ್ತುಗಳನ್ನು ಕಣ್ಮರೆಯಾಗುತ್ತದೆ ಎಂದು ಅವನು ಅರಿತುಕೊಂಡನು. ಮತ್ತು ಈಗ ಉಳಿದಿರುವುದು ಕೇಲ್ ಮತ್ತು ಖಾಲಿ ಕಾಗದದ ಹಾಳೆಯ ಅನಂತ ಸಾಧ್ಯತೆಗಳು. ಕೇಲ್ ಭಯ ಮತ್ತು ಕುತೂಹಲದಿಂದ ಖಾಲಿ ಕಾಗದದ ಹಾಳೆಯನ್ನು ನೋಡುತ್ತಾನೆ. ನಂತರ ಖಾಲಿ ಕಾಗದದ ಹಾಳೆಯನ್ನು ಹಿಡಿದುಕೊಂಡು ಅವನು ಅದನ್ನು ನಿಧಾನವಾಗಿ ಸಣ್ಣ ದೋಣಿಯ ಆಕಾರಕ್ಕೆ ಮಡಿಸಿದನು. ಕೈಲ್ ಕಾಗದದ ದೋಣಿಯನ್ನು ಬಿಳಿ ವಿಸ್ತಾರದ ಮೇಲೆ ಇರಿಸುತ್ತಾನೆ. ಅದು ಅಗೋಚರ ನೀರಿನ ಮೇಲೆ ತೇಲುತ್ತಿರುವಂತೆ ತೇಲಲು ಪ್ರಾರಂಭಿಸುತ್ತದೆ. ಖಾಲಿ ಕಾಗದದ ಹಾಳೆಯು ಕೇಲ್ನಿಂದ ದೂರ ಸರಿಯಲು ಪ್ರಾರಂಭಿಸುತ್ತದೆ. ಅವನು ಅದನ್ನು ವೀಕ್ಷಿಸುತ್ತಾನೆ. ಅವನು ಈಗ ತಾನೇ ಏನು ಮಾಡಿದನೆಂದು ಖಚಿತವಾಗಿಲ್ಲ. ಕೇಲ್ ತನ್ನನ್ನು ತಾನೇ ಕೇಳಿಕೊಳ್ಳಲು ಪ್ರಾರಂಭಿಸುತ್ತಾನೆ, ಇದು ಸೃಷ್ಟಿಯೇ ಅಥವಾ ವಿನಾಶವೇ? ಕೈಲ್ ತನ್ನ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಖಾಲಿ ಕಾಗದವನ್ನು ನಿಯಂತ್ರಿಸುವ ತನ್ನ ಅಗತ್ಯವನ್ನು ಬಿಟ್ಟುಬಿಡುವ ಮೂಲಕ ಅವನು ಹೊಸದನ್ನು ಚಲನೆಗೆ ಹೊಂದಿಸಿದ್ದಾನೆ ಎಂದು ಕೇಲ್ ಅರಿತುಕೊಂಡನು. ಅಜ್ಞಾತಕ್ಕೆ ಪ್ರಯಾಣ. ಕೇಲ್ ಶ್ವೇತವರ್ಣದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ಮುಖದಲ್ಲಿ ಸಣ್ಣ ನಗು ಮುರಿಯುತ್ತದೆ. ಅವನು ಇನ್ನೊಂದು ಕಾಗದದ ತುಂಡನ್ನು ಮಡಚಲು ಪ್ರಾರಂಭಿಸುತ್ತಾನೆ, ಈ ಸಮಯದಲ್ಲಿ ತಾಳ್ಮೆ ಮತ್ತು ಕಾಳಜಿಯೊಂದಿಗೆ. ಸೃಷ್ಟಿಯ ಜಗತ್ತಿನಲ್ಲಿ ಅಳಿಸುವಿಕೆಯು ಪ್ರಕ್ರಿಯೆಯ ಭಾಗವಾಗಿದೆ ಎಂಬುದನ್ನು ಮರೆಯುವುದು ಸುಲಭ. ಖಾಲಿಯು ಅಂತ್ಯವಲ್ಲ, ಆದರೆ ಪ್ರಾರಂಭವಾಗಿದೆ. ಕೆಲವೊಮ್ಮೆ ಯಾವುದನ್ನಾದರೂ ಬಿಡುವುದು ದೊಡ್ಡದಾದ ಕಡೆಗೆ ಮೊದಲ ಹೆಜ್ಜೆಯಾಗಿದೆ. ಸೃಜನಶೀಲತೆ ನಿಯಂತ್ರಣವಲ್ಲ, ಇದು ಅಜ್ಞಾತವನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರಾರಂಭ ಮತ್ತು ಅಂತ್ಯ ಎರಡರಲ್ಲೂ ಸೌಂದರ್ಯವನ್ನು ಕಂಡುಕೊಳ್ಳುವುದು.